ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ರೌಡಿಸಂ ಹೆಚ್ಚಾಗ್ತಾ ಇದೆ. ಇನ್ನು ಸಿಎಂ ತವರಲ್ಲೇ ಗನ್ ತೋರಿಸಿ ಸಾಲ ವಸೂಲಿ ಮಾಡಿದಂತಹ ಘಟನೆ ನಡೆದಿದೆ. ಸಿಎಂ ತವರಲ್ಲೇ ಗನ್ ತೋರಿಸಿ ಸಾಲ ವಸೂಲಿ ಮಾಡಿದಂತಹ ಘಟನೆ ನಡೆದಿದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ರೌಡಿಸಂ ಮಾಡಲಾಗಿದೆ. ಇನ್ನು ಪಿರಿಯಾಪಟ್ಟಣದ ರಾಜೇಶ್ ಎಂಬುವರಿಗೆ ಧಮಕಿಯನ್ನ ಹಾಕಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಪುನೀತ್ ಎಂಬಾತ ಗನ್ ತೋರಿಸಿ ಬೆದರಿಸಿದಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಸಿಎಂ ತವರಲ್ಲೇ. L&T ಮೈಕ್ರೋ ಕಂಪನಿಯ ನೌಕರನಿಂದ ಆವಾಜ್ ಕೂಡ ಹಾಕಲಾಗಿರುವಂತದ್ದು. 4,000 ಹಣಕ್ಕಾಗಿ ಗನ್ ಇಟ್ಟು ಪುನೀತ್ನನ್ನ ಬೆದರಿಕೆ ಮಾಡಿದ್ದಾನೆ. ಸಿಎಂ ತವರಲ್ಲೇ ಗನ್ ತೋರಿಸಿ ಸಾಲ ವಸೂಲಿ ಮಾಡಿದಂತಹ ಘಟನೆ ನಡೆದಿದ್ದು. ನಮ್ಮ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ರೌಡಿಸಂ ಆರೋಪ ಕೇಳಿ ಬರ್ತಾ ಇದೆ. ಪಿರಿಯಾಪಟ್ಟಣದ ರಾಜೇಶ್ ಎಂಬುವರಿಗೆ ಧಮಕಿಯನ್ನ ಹಾಕಿದ್ದ. ಇನ್ನು ಪುನೀತ್ ಎಂಬಾತ ಗನ್ ತೋರಿಸಿ ಬೆದರಿಕೆ ಮಾಡಿದಂತಹ ಆರೋಪ ಕೇಳಿ ಬಂದಿದ್ದು. L&T ಮೈಕ್ರೋ ಕಂಪನಿಯ ನೌಕರನಿಂದ ಆವಾಜ್ ಆರೋಪ ಕೇಳಿ ಬಂದಿದೆ. ಇನ್ನು 4,000 ಹಣಕ್ಕಾಗಿ ಗನ್ನಿಟ್ಟು ಪುನೀತ್ ಎಂಬಾತ ಬೆದರಿಕೆ ಮಾಡಿದ್ದಾನೆ. ಗನ್ ತೆಗ್ದು ತೋರ್ಸೋಕೆ ನಿನ್ಗೆ ಏನು ಅಧಿಕಾರ ಸರಿ? ನೀನ್ ಯಾವ್ದಾದ್ರು ಆಗಿರ್ಲಿ, ಯಾವ್ದಾರ ಇಟ್ಕೊಂಡಿರೋ, ನೀನ್ ಯಾವ್ದಾರ ಇಟ್ಟಿರೋ, ನನಗೆ ನೀನು ಗನ್ ತೆಗ್ದು ತೋರಿಸ್ದೆ ಅಲ್ವಾ? ಯಾಕೆ ತೋರಿಸ್ದೆ? ಇದು ಸರಿಯಪ್ಪ. ಡೂಪ್ಲಿಕೇಟ್ ಆಗ್ಲಿ ಅದನ್ನ ತೋರಿಸ್ರೆ ನಾವೇ ಸರಿನಾ? ಡೂಪ್ಲಿಕೇಟ್ ತೋರಿಸ್ದೋ ಒರಿಜಿನಲ್ ತೋರಿಸ್ದೋ, ನನಗೆ ಗನ್ ತೋರಿಸ್ದಲ್ವಾ? ನನ್ನ ಗನ್ ತೋರ್ಸಕ್ ಇಟ್ಟವ್ರು ನಿನ್ನ ಆಫೀಸಲ್ಲಿ. ಸರ್ ಸರಿ ಫೋನ್ ಮಾಡು. ಅಲ್ಲ, ಗನ್ ತೋರ್ಸಕ್ ಇಟ್ಟಿದ್ದಾರೆ ಇವ್ರನ್ನ ಕೆಲ್ಸಕ್ಕೆ. ಇವ್ರು ಮ್ಯಾನೇಜರ್ ಇನ್ಕಮ್ ಇವರು, ಸರಿನಾ? ಗನ್ ತೋರ್ಸಕ್ ಇಟ್ಟಿದ್ದಾರೆ ಸರ್ ಇವ್ನ. ಯಾರು ಇವ್ರು ಗನ್ ತೋರಿಸಿದ್ರು? ಗನ್ ತೆಗೆದ್ಬಿಟ್ಟು ನನ್ಗೆ ಎದೆಗೆ ಇಡ್ತೀಯಲ್ಲ ನೀನು? ನಿಂಗೆ ಎಷ್ಟು ಇರ್ಬೇಕಿರೋ? ಯಾರು ಇಟ್ಟಿರೋದು? ಗೊತ್ತಲ್ಲ. ನೀವು ಸುಳ್ಳು, ನಾನು ಸುಳ್ಳು ಹೇಳ್ತೀನಿ. ಏನ್ ಸುಳ್ಳು ಹೇಳ್ತೀಯಾ? ಕ್ಯಾಶ್ ಕಿತ್ಕೊಳಕ್ ಬಂದ್ರು ಅಂತ. ಏನ್ ಸುಳ್ಳು ಹೇಳ್ತೀಯಾ? ಕ್ಯಾಶ್ ಕಿತ್ಕೊಳಕ್ ಬಂದ್ರು ಅಂತ. ಕ್ಯಾಶ್ ಕಿತ್ಕೊಳಕ್ ಬಂದ್ಬಿಟ್ಟು ಸುಳ್ಳು ಹೇಳ್ತೀಯಾ? ಸುಳ್ಳು. ಕ್ಯಾಶ್ ಕಿತ್ಕೊಂಡ್ ಬಂದ್ರೆ ಸುಳ್ಳಲ್ಲ, ನಿಜನೇ. ನೀವು ಕ್ಯಾಶ್ ಕಿತ್ಕೊಂಡ್ ಬಂದ್ರೆ ನಿಜ. ಎಲ್ಲಿ ಕಿತ್ಕೊಂಡ್ ಬಂದಿದೀವಪ್ಪ? ನಾವು ಬಂದಿದೀವಿ ಆಫೀಸಿಗೆ ಬಂದಿರೋದಕ್ಕೆ. ನೀನ್ ಹೇಳ್ತಿದ್ದೀನಿ ಕೇಳು. ನೀನ್ ನನ್ನ ಹತ್ರ ಡಬಲ್ ಗೇಮ್ ಮಾಡಿದ್ರೆ ನಾನು ನಿನಗಿಂತ ಹೆಚ್ಚಾಗಿ ಆಡ್ತೀನಿ ಡಬಲ್ ಗೇಮು. ನಾನ್ ಬಂದಿರೋದು ಆಫೀಸಲ್ಲಿ ವಿಚಾರಣೆ ಮಾಡಕ್ ಬಂದಿದ್ದೀನಿ. ನೀನ್ ನನಗೆ ಗನ್ ತೋರ್ಸಿ ಎದುರ್ಸೋಕೆ ನೀನ್ ಯಾವನೋ? ನೀನ್ ಗನ್ ತೋರ್ಸಿ ಎದುರ್ಸೋಂತವನಾಗ್ಬಿಟ್ಟಿದ್ಯಾ? ಬೇಕಾಬಿಟ್ಟಿ ಮಾತಾಡ್ತಿದ್ಯಾ ಇಷ್ಟ ಬಂದಂಗೆ? ಸರ್ ಕೇಳಿಸ್ತಲ್ವಾ? ಒಳ್ಳೆ ರೀತಿ ಹೋಯ್ತೀವಿ ಸರ್. ನಮ್ಗೆ ಏನಂದ್ರೆ ಹಲೋ ಸರ್. ಇನ್ನು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪುನೀತ್ ಆಡಿಯೋ ರಿಲೀಸ್ ಮಾಡಲಾಗಿದೆ. ಅದು ಒರಿಜಿನಲ್ ಗನ್ ಅಲ್ಲ, ಡೂಪ್ಲಿಕೇಟ್ ಗನ್ ಅಂತ ವಾದವನ್ನ ಕೂಡ ಮಾಡ್ತಾ ಇದ್ದಾನೆ ಪುನೀತ್. ಸಾಲ ವಸೂಲಿಗಾಗಿ ಫೇಕ್ ಗನ್ ತೋರಿಸಿದ್ದೆ, ನನ್ನಿಂದ ತಪ್ಪಾಗಿದೆ, ಮುಂದೆ ಹೀಗೆ ಮಾಡಲ್ಲ. ರಾಜೇಶ್ಗೆ ವಿಡಿಯೋ ಕಳುಹಿಸಿ ಕ್ಷಮೆಯನ್ನ ಕೂಡ ಕೇಳಿದ್ದಾನೆ ಪುನೀತ್. ಪುನೀತ್ ಎಂಬಾತ ಗನ್ ತೋರಿಸಿ ಬೆದರಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇನ್ನ ರಾಜೇಶ್ಗೆ ವಿಡಿಯೋವನ್ನ ಕಳುಹಿಸಿ ಕ್ಷಮೆಯನ್ನ ಕೇಳಿದ್ದಾನೆ ಪುನೀತ್. L&T ಸಿಬ್ಬಂದಿ. ಸಿಎಂ ತವರಲ್ಲೇ ಗನ್ ತೋರಿಸಿ ಸಾಲ ವಸೂಲಿ ಮಾಡಿರುವಂತಹ ಘಟನೆ ನಡೆದಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು L&T ಸಿಬ್ಬಂದಿ ಗನ್ ತೋರಿಸಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪುನೀತ್ ಆಡಿಯೋ, ಪುನೀತ್ ಅಂದ್ರೆ ಇಲ್ಲಿ L&T ಕಂಪನಿಯ ಸಿಬ್ಬಂದಿ, ಅಂದ್ರೆ ಸಾಲ ವಸೂಲಾತಿಗೆ ಬಂದಿರುವಂತಹ ಸಿಬ್ಬಂದಿ ಗನ್ ತೋರಿಸಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಇನ್ನ ರಾಜೇಶ್ಗೆ ವಿಡಿಯೋ ಕಳುಹಿಸಿ ಕ್ಷಮೆಯನ್ನ ಕೂಡ ಕೇಳಿದ್ದಾನೆ. ಆದ್ರೆ ವಿಡಿಯೋ ವೈರಲ್ ಆಗೋದಕ್ಕಿಂತ ಮುಂಚೆ ಆದ್ರೆ ಗನ್ ನಿಜವಾಗ್ಲೂ ಕೂಡ ಅದು ಒರಿಜಿನಲ್ ಗನ್ನ ಅಥವಾ ಡೂಪ್ಲಿಕೇಟ್ ಗನ್ನ? ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಸಂದೀಪ್.
ಎಸ್ ಕಾವ್ಯ, ಏನು ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸಾಕಷ್ಟು ಜನರು, ಬಡ ಜನರು ಕಿರುಕುಳವನ್ನು ಅನುಭವಿಸ್ತಾ ಇರ್ತಕ್ಕಂತಹದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಒಂದಷ್ಟು ಕಠಿಣ ಕ್ರಮಗಳನ್ನ ತರಬೇಕು ಅಂತ ಚಿಂತನೆಯನ್ನ ನಡೆಸ್ತಾ ಇದ್ರೆ, ಮೈಕ್ರೋ ಫೈನಾನ್ಸ್ ಅವರು ಕೂಡ ಯಾವುದೇ ರೀತಿಯ ತಮ್ಮ ಗಮನಕ್ಕೆ ಬಂದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಉಪಟಳವನ್ನ ಮುಂದುವರೆಸಿರ್ತಕ್ಕಂಥದ್ದು. ಇದೇ ರೀತಿ ಮೈಸೂರು ಅಂದ್ರೆ ಸಿಎಂ ತವರು ಜಿಲ್ಲೆ ಆಗಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ರಾಜೇಶ್ ಎಂಬ ಯುವಕನ ಎದೆಗೆ ಏನು ಡೂಪ್ಲಿಕೇಟ್ ಪಿಸ್ತೂಲ್ ಅಂತ ಹೇಳಿ ಡೂಪ್ಲಿಕೇಟ್ ಪಿಸ್ತೂಲ್ ಅನ್ನ ಇಟ್ಟು ಸಾಲವನ್ನ ಮರುಪಾವತಿ ಮಾಡುವಂತೆ ಧಮಕಿ ಹಾಕಿರುವಂತಹ ಆತಂಕಕಾರಿ ಘಟನೆಯೊಂದು ಬೆಳಕಿಗೆ ಬಂದಿರತಕ್ಕಂತಹದ್ದು. L&T ಕಂಪನಿಯ ಪುನೀತ್ ಎಂಬಾತ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿರ್ತಕ್ಕಂತಹದ್ದು. ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಏನು ರಾಜೇಶ್ಗೆ ಮತ್ತೆ ಒಂದು ಆಡಿಯೋ ಕರೆಯನ್ನ ಮಾಡಿ, ನನ್ನಿಂದ ತಪ್ಪಾಗಿದೆ, ನನಗೆ BP ಜಾಸ್ತಿ ಆಗಿತ್ತು, ನನಗೆ ಕೋಪ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ಬಿಟ್ಟೆ, ದಯಮಾಡಿ ನನ್ನನ್ನ ಕ್ಷಮಿಸಿ, ನೀವು ದುಡ್ಡು ಕಟ್ಟಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಉಲ್ಬಣ ಆಗ್ತಾ ಇರ್ಲಿಲ್ಲ ಅನ್ನುವಂತ ಒಂದು ಅಷ್ಟು ಮಾತುಗಳನ್ನ ಹೇಳಿ ಸಬೂಬನ್ನ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಎಷ್ಟೆಲ್ಲಾ ಕಠಿಣ ಕ್ರಮಗಳು ಆಗ್ತಾ ಇದ್ರು ಕೂಡ ಇವರ ಒಂದು ಏನು ಕಿರುಕುಳಕ್ಕೆ ಕಡಿವಾಣ ಹಾಕುವ ಒಂದು ಚಿಂತನೆಗಳು ಆಗ್ತಾ ಇಲ್ವಾ ಅನ್ನುವಂತ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬಂದಿರತಕ್ಕಂತಹದ್ದು. ಈ ಕುರಿತು ಪ್ರಕರಣ ಕೂಡ ಈಗ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಾ ಇರ್ತಕ್ಕಂಥದ್ದು. ಕಾವ್ಯ. ಎಸ್ ಸಂದೀಪ್, ಇನ್ನ ಈ ಒಂದು ಘಟನೆ ಯಾವಾಗ ನಡೆದಿದ್ದು ಅನ್ನೋದೇನಾದ್ರೂ ಮಾಹಿತಿ ಇದೆಯಾ, ಹೇಗೆ? ಇಂದು ನಿನ್ನೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇಂದು ಮುಂಜಾನೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯ ಒಂದು ವೈರಲ್ ಆಗ್ತಾ ಇತ್ತು. ಅಂದ್ರೆ ಏನು ರಾಜೇಶ್ಗೆ ಪುನೀತ್ ಎಂಬಾತ ಫೇಕ್ ಗನ್ ಅನ್ನ ಇಟ್ಟು ಧಮಕಿ ಹಾಕಿದ. ಈ ಒಂದು ವಿಡಿಯೋ ಇಂದು ಬೆಳಿಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರ್ತಕ್ಕಂಥ ಅಂದ್ರೆ ನಿನ್ನೆ ಘಟನೆ ನಡೆದಿರ್ತಕ್ಕಂಥದ್ದು. ಕಾವ್ಯ. ಎಸ್, ಥ್ಯಾಂಕ್ ಯು ಸಂದೀಪ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.